ನೋಡಿ, ದಾವಣಗೆರೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಯಾವ ರೀತಿ ಅಂತ ಹೇಳಿದ್ರೆ ಕುಡಿತ ಬಿಡಿಸುವಂತ ಜಾತ್ರೆ. ಈ ಜಾತ್ರೆಯಲ್ಲಿ 400ಕ್ಕೂ ಅಧಿಕ ಮಂದಿ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕುಡಿತ ಬಿಡಲು ದೀಕ್ಷೆ ನೀಡುವ ವಿಶೇಷ ಜಾತ್ರೆ ಇದು ದಾವಣಗೆರೆಯಲ್ಲಿ. ಜಾತ್ರೆಯಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮದ್ಯಪ್ರಿಯರಿಗೆ ದೀಕ್ಷೆ ಇದು. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಶತಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾನಾ ಭಾಗಗಳಿಂದ ಬಂದು ದೀಕ್ಷೆಯನ್ನ ಪಡಿತಾ ಇದ್ದಾರೆ ಜನ. ಕುಡಿಯೋದಂದ್ರೆ ಡೈಲಿ ಪ್ರತಿ ಸಾಯಂಕಾಲ ಕುಡಿತಿದ್ವಿ. ಕುಡಿದು ನಮ್ಮ ಮನೆಗೆಲ್ಲ ಬೇಜಾರಾಗ್ಬಿಟ್ಟಿದ್ವಿ. ಬೇಜಾರಾದ್ಮೇಲೆ ನಾವು ಇಲ್ಲಿ ನಮ್ಮ ಅಕ್ಕ ಬಂದು ಇಲ್ಲಿ ಕರ್ಕೊಂಬಂದು ಮಾಲೆ ಹಾಕ್ಸಿದ್ರು. ಇವತ್ತು ನಾವು ಮಾಲೆ ಹಾಕ್ಸಿದ ಮೇಲೆ ನಾವು ಬಹಳ ಚೆನ್ನಾಗದೀವಿ ಮನೆಗೆಲ್ಲ. ಇವತ್ತು ನಮ್ಮ ಮಗ ಬಜಾಜ್ ಫೈನಾನ್ಸಿಯಲ್ ಮ್ಯಾನೇಜರ್, ಮಗಳು ಶಿವಮೊಗ್ಗ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇವತ್ತು ನಾವು ಅಲ್ಲಿ ಒಂದು 20 ವರ್ಷ ಕುಡ್ದಿನಿ ನಾನು. ನೋಡಿ, ದಾವಣಗೆರೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಯಾವ ರೀತಿ ಅಂತ ಹೇಳಿದ್ರೆ ಕುಡಿತ ಬಿಡಿಸುವಂತ ಜಾತ್ರೆ. ಈ ಜಾತ್ರೆಯಲ್ಲಿ 400ಕ್ಕೂ ಅಧಿಕ ಮಂದಿ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕುಡಿತ ಬಿಡಲು ದೀಕ್ಷೆ ನೀಡುವ ವಿಶೇಷ ಜಾತ್ರೆ ಇದು ದಾವಣಗೆರೆಯಲ್ಲಿ. ಜಾತ್ರೆಯಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮದ್ಯಪ್ರಿಯರಿಗೆ ದೀಕ್ಷೆ ಇದು. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಶತಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾನಾ ಭಾಗಗಳಿಂದ ಬಂದು ದೀಕ್ಷೆಯನ್ನ ಪಡಿತಾ ಇದ್ದಾರೆ ಜನ. ಕುಡಿಯೋದಂದ್ರೆ ಡೈಲಿ ಪ್ರತಿ ಸಾಯಂಕಾಲ ಕುಡಿತಿದ್ವಿ. ಕುಡಿದು ನಮ್ಮ ಮನೆಗೆಲ್ಲ ಬೇಜಾರಾಗ್ಬಿಟ್ಟಿದ್ವಿ. ಬೇಜಾರಾದ್ಮೇಲೆ ನಾವು ಇಲ್ಲಿ ನಮ್ಮ ಅಕ್ಕ ಬಂದು ಇಲ್ಲಿ ಕರ್ಕೊಂಬಂದು ಮಾಲೆ ಹಾಕ್ಸಿದ್ರು. ಇವತ್ತು ನಾವು ಮಾಲೆ ಹಾಕ್ಸಿದ ಮೇಲೆ ನಾವು ಬಹಳ ಚೆನ್ನಾಗದೀವಿ ಮನೆಗೆಲ್ಲ. ಇವತ್ತು ನಮ್ಮ ಮಗ ಬಜಾಜ್ ಫೈನಾನ್ಸಿಯಲ್ ಮ್ಯಾನೇಜರ್, ಮಗಳು ಶಿವಮೊಗ್ಗ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇವತ್ತು ನಾವು ಅಲ್ಲಿ ಒಂದು 20 ವರ್ಷ ಕುಡ್ದಿನಿ ನಾನು. ನೋಡಿ, ದಾವಣಗೆರೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಯಾವ ರೀತಿ ಅಂತ ಹೇಳಿದ್ರೆ ಕುಡಿತ ಬಿಡಿಸುವಂತ ಜಾತ್ರೆ. ಈ ಜಾತ್ರೆಯಲ್ಲಿ 400ಕ್ಕೂ ಅಧಿಕ ಮಂದಿ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕುಡಿತ ಬಿಡಲು ದೀಕ್ಷೆ ನೀಡುವ ವಿಶೇಷ ಜಾತ್ರೆ ಇದು ದಾವಣಗೆರೆಯಲ್ಲಿ. ಜಾತ್ರೆಯಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮದ್ಯಪ್ರಿಯರಿಗೆ ದೀಕ್ಷೆ ಇದು. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಶತಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾನಾ ಭಾಗಗಳಿಂದ ಬಂದು ದೀಕ್ಷೆಯನ್ನ ಪಡಿತಾ ಇದ್ದಾರೆ ಜನ. ಕುಡಿಯೋದಂದ್ರೆ ಡೈಲಿ ಪ್ರತಿ ಸಾಯಂಕಾಲ ಕುಡಿತಿದ್ವಿ. ಕುಡಿದು ನಮ್ಮ ಮನೆಗೆಲ್ಲ ಬೇಜಾರಾಗ್ಬಿಟ್ಟಿದ್ವಿ.
ಬೇಜಾರಾದ ಮೇಲೆ ನಾವು ಇಲ್ಲಿ ನಮ್ಮ ಅಕ್ಕ ಬಂದು ಇಲ್ಲಿ ಕರ್ಕೊಂಬಂದು ಮಾಲೆ ಹಾಕ್ಸಿದ್ರು. ಇವತ್ತು ನಾವು ಮಾಲೆ ಹಾಕ್ಸಿದ ಮೇಲೆ ನಾವು ಬಹಳ ಚೆನ್ನಾಗದೀವಿ ಮನೆಗೆಲ್ಲ. ಇವತ್ತು ನಮ್ಮ ಮಗ ಬಜಾಜ್ ಫೈನಾನ್ಸಿಯಲ್ ಮ್ಯಾನೇಜರ್, ಮಗಳು ಶಿವಮೊಗ್ಗ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇವತ್ತು ನಾವು ಅಲ್ಲಿ ಒಂದು 20 ವರ್ಷ ಕುಡ್ದೀನಿ ನಾನು. ನೋಡಿ, ದಾವಣಗೆರೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಯಾವ ರೀತಿ ಅಂತ ಹೇಳಿದ್ರೆ ಕುಡಿತಾ ಬಿಡಿಸುವಂತ ಜಾತ್ರೆ. ಈ ಜಾತ್ರೆಯಲ್ಲಿ 400ಕ್ಕೂ ಅಧಿಕ ಮಂದಿ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕುಡಿತ ಬಿಡಲು ದೀಕ್ಷೆ ನೀಡುವ ವಿಶೇಷ ಜಾತ್ರೆ ಇದು ದಾವಣಗೆರೆಯಲ್ಲಿ. ಜಾತ್ರೆಯಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮದ್ಯಪ್ರಿಯರಿಗೆ ದೀಕ್ಷೆ ಇದು. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಶತಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾನಾ ಭಾಗಗಳಿಂದ ಬಂದು ದೀಕ್ಷೆಯನ್ನ ಪಡಿತಾ ಇದ್ದಾರೆ ಜನ. ಕುಡಿಯೋದಂದ್ರೆ ಡೈಲಿ ಪ್ರತಿ ಸಾಯಂಕಾಲ ಕುಡಿತಿದ್ವಿ. ಕುಡಿದು ನಮ್ಮ ಮನೆಗೆಲ್ಲ ಬೇಜಾರಾಗ್ಬಿಟ್ಟಿತ್ತು. ಬೇಜಾರಾದ ಮೇಲೆ ನಾವು ಇಲ್ಲಿ ನಮ್ಮ ಅಕ್ಕ ಬಂದು ಇಲ್ಲಿ ಕರ್ಕೊಂಬಂದು ಮಾಲೆ ಹಾಕ್ಸಿದ್ರು. ಇವತ್ತು ನಾವು ಮಾಲೆ ಹಾಕ್ಸಿದ ಮೇಲೆ ನಾವು ಬಹಳ ಚೆನ್ನಾಗದೀವಿ ಮನೆಗೆಲ್ಲ. ಇವತ್ತು ನಮ್ಮ ಮಗ ಬಜಾಜ್ ಫೈನಾನ್ಸಿಯಲ್ ಮ್ಯಾನೇಜರ್, ಮಗಳು ಶಿವಮೊಗ್ಗ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಇವತ್ತು ನಾವು ಅಲ್ಲಿ ಒಂದು 20 ವರ್ಷ ಕುಡ್ದೀನಿ ನಾನು. ನೋಡಿ, ದಾವಣಗೆರೆಯಲ್ಲಿ ಬಹಳ ವಿಶೇಷವಾದಂತ ಜಾತ್ರೆ ಇದು. ಯಾವ ರೀತಿ ಅಂತ ಹೇಳಿದ್ರೆ ಕುಡಿತಾ ಬಿಡಿಸುವಂತ ಜಾತ್ರೆ. ಈ ಜಾತ್ರೆಯಲ್ಲಿ 400ಕ್ಕೂ ಅಧಿಕ ಮಂದಿ ದೀಕ್ಷೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಕುಡಿತ ಬಿಡಲು ದೀಕ್ಷೆ ನೀಡುವ ವಿಶೇಷ ಜಾತ್ರೆ ಇದು ದಾವಣಗೆರೆಯಲ್ಲಿ. ಜಾತ್ರೆಯಲ್ಲಿ ಸರಿಸುಮಾರು 400ಕ್ಕೂ ಹೆಚ್ಚು ಮದ್ಯಪ್ರಿಯರಿಗೆ ದೀಕ್ಷೆ ಇದು. ಕೈದಾಳೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರೆ ಶತಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ನಾನಾ ಭಾಗಗಳಿಂದ ಬಂದು ದೀಕ್ಷೆಯನ್ನ ಪಡಿತಾ ಇದ್ದಾರೆ ಜನ. ಕುಡಿಯೋದಂದ್ರೆ ಡೈಲಿ